ಯುಗಾದಿ ಹಬ್ಬದ ಸಂಭ್ರಮಾಚರಣೆ ರಾಜ್ಯದಾದ್ಯಂತ ಮನೆ ಮಾಡಿ, ಊರುಗಳಲ್ಲಂತೂ ಹಬ್ಬದ ಸಂಭ್ರಮ ಮನೆ ಮಾಡಿ. ತನ್ನ ಮಗ ಊರಿಗೆ ಬರ್ತಾನೆ, ಮಗಳು ಊರಿಗೆ ಬರ್ತಾನೆ ಅಂತ ಹೇಳಿ ಮನೆ ಮಂದಿಯೆಲ್ಲ ಕಾಯ್ತಾ. ಅದರಂತೆ ಸಿಲಿಕಾನ್ ಸಿಟಿ ಜನ ಕೂಡ ಯುಗಾದಿ ಹಬ್ಬಕ್ಕೆ ಅದ್ದೂರಿಯಾಗಿ ಮನೆಯಲ್ಲಿ ಹಬ್ಬವನ್ನ ಸಂಭ್ರಮ ಮಾಡೋದಕ್ಕೆ ಹೊರಟು ನಿಂತಿದ್ರು. ಪ್ರಮುಖವಾಗಿ ಮಾರ್ಚ್ 18ನೇ ತಾರೀಕು ಯುಗಾದಿ ಮತ್ತೆ ರಂಜಾನ್ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಸಿಲಿಕಾನ್ ಸಿಟಿ ಜನ ತಮ್ಮ ತಮ್ಮ ಹುಟ್ಟೂರುಗಳ ಹತ್ರ ಬ್ಯಾಗ್ ಹಿಡಿದು ಕಾತುರವಾಗಿ ಹೊರಟು ನಿಂತಿದ್ರು. ಅದರಂತೆ ಬೆಂಗಳೂರಿನಿಂದ ತಮ್ಮ ತಮ್ಮ ಹುಟ್ಟೂರಿನ ಕಡೆಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ರು. ಆದ್ರೆ ಹಬ್ಬದ ಆಚರಣೆಗಳು ಒಂದು ಕಡೆಯಲ್ಲಿ ಊರುಗಳಲ್ಲಿ ಜೋರಾಗಿ ನಡೆದರೆ, ಮತ್ತೊಂದು ಕಡೆಯಲ್ಲಿ 18ನೇ ತಾರೀಕು ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ, ಬಸ್ ನಿಲ್ದಾಣ, ರಸ್ತೆಗಳಲ್ಲಿ ಜಾತ್ರೆಯ ವಾತಾವರಣವೇ ನಿರ್ಮಾಣವಾಗಿತ್ತು. ಪ್ರಮುಖವಾಗಿ ಕಾತುರದಿಂದ ಹಬ್ಬಗಾಗಿ ಕಾಯ್ತಾ ಇದ್ದಂತಹ ಜನ ತಮ್ಮೆಲ್ಲ ಬ್ಯಾಗ್ಗಳನ್ನ ಪ್ಯಾಕ್ ಮಾಡಿಕೊಂಡು ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೊರಟು ನಿಂತಿದ್ದಂತಹ ಸಂದರ್ಭದಲ್ಲಿ ಸಂಪೂರ್ಣ ಬೆಂಗಳೂರೇ ರಶ್ ಆಗಿತ್ತು. ಮೆಜೆಸ್ಟಿಕ್, ಶಾಂತಿನಗರ, ಬೇರೆ ಬೇರೆ ಜಾಗಗಳಲ್ಲಿ ಜನದಟ್ಟಣೆ ತುಂಬಿ ತುಳುಕ್ತಾ ಇತ್ತು. KSRTC ಬಸ್ಸು, ಆಟೋ, ಕ್ಯಾಬು, ರೈಲುಗಳು ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇತ್ತು. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಜನರೇ ತುಂಬಿ ತುಳುಕ್ತಾ ಇದ್ರು. ವಾಹನಕ್ಕಿಂತ ಜಾಸ್ತಿಯಾಗಿ ಜನದಟ್ಟಣೆ ತುಂಬಿ ತುಳುಕ್ತಾ ಇತ್ತು. ಪ್ರಮುಖವಾಗಿ ಊರಿಗೆ ಹೋಗಬೇಕು, ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಸಿಕ್ಕಿರುವಂತಹ 4 ದಿವಸ ರಜೆಯನ್ನ ಎಂಜಾಯ್ ಮಾಡೋದಕ್ಕೆ ಜನ ಮುಗಿಬಿದ್ದು ಬಸ್ಗಳನ್ನ ಹತ್ತಾ ಇದ್ರು. ಒಂದು ಕಡೆಯಲ್ಲಿ ಹಬ್ಬದ ಸಂಭ್ರಮಾಚರಣೆ ಜನರಲ್ಲಿ ಮನೆ ಮಾಡಿದ್ರೆ, ಮತ್ತೊಂದು ಕಡೆಗೆ ಊರಿಗೆ ಹೇಗೆ ಸೇರೋದು ಅನ್ನುವಂತ ಆತಂಕ ದುಗುಡವಾಗಿತ್ತು. ಪ್ರಮುಖವಾಗಿ ಬಸ್ ಸಿಗುತ್ತಾ, ರೈಲ್ ಸಿಗುತ್ತಾ ಅನ್ನುವಂತಹ ಭಯ ಜೋರಾಗಿತ್ತು. ಯಾಕಂತ ಹೇಳಿದ್ರೆ ಅವತ್ತಿನ ರಾತ್ರಿ ಅಕ್ಷರಶಃ ಬೆಂಗಳೂರಿನ ರಸ್ತೆಗಳಲ್ಲೂ, ಬಸ್ ನಿಲ್ದಾಣಗಳಲ್ಲೂ, ರೈಲ್ವೆ ಸ್ಟ್ಯಾಂಡ್ಗಳಲ್ಲೂ ಎಲ್ಲಾ ಕಡೆಯಲ್ಲೂ ಜನವೋ ಜನ. ಬಸ್ ಸಿಗುತ್ತಾ, ಸೀಟ್ ಸಿಗುತ್ತಾ ಅನ್ನುವಂತಹ ಭಯ ನಿರ್ಮಾಣವಾಗಿತ್ತು. ಮಾರ್ಚ್ 18ರ ರಾತ್ರಿ ಅಬ್ಬಬ್ಬಾ ಏನಿದು ಜನ ಅನ್ನುವಂತಹ ಪರಿಸ್ಥಿತಿಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ತುಂಬಿ ತುಳುಕ್ತಾ ಇದ್ರೆ, ಅಯ್ಯಯ್ಯೋ ಹೇಗಪ್ಪ ರೈಲು ಹತ್ತೋದು ಅಂತ ಹೇಳಿ ಯಶವಂತಪುರ ರೈಲ್ವೆ ನಿಲ್ದಾಣ ಅಂತೂ ಜಾಮ್ ಆಗಿ ಹೋಗಿತ್ತು. ಇನ್ನು ರಸ್ತೆಗಳಲ್ಲಂತೂ ಈ ರಸ್ತೆಯಲ್ಲಿ ಹೋದ್ರೆ ಇವತ್ತು ತಲುಪ್ತೀವ ಅನ್ನುವಂತ ಭಯ ಶುರುವಾಗಿತ್ತು. ಅಷ್ಟರ ಮಟ್ಟಿಗೆ ಜನದಟ್ಟಣೆ. ಒಂದು ಕಡೆಯಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತೋದಕ್ಕೆ ನಾ ಮುಂದು ಅಂತ ಹೇಳಿ ಜನ ಬಸ್ ಹಿಂದೆ ಓಡ್ತಾ ಇದ್ರೆ, ಬ್ಯಾಗ್ಗಳನ್ನ ಕಿಟಕಿಯ ಒಳಗೆ ಹಾಕಿ ಸೀಟ್ ಬುಕ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ರೈಲು ಬಂದ ತಕ್ಷಣ ಅಯ್ಯೋ ಅಂತ ಹೇಳಿ ಸೀಟ್ ಸಿಕ್ಕರೆ ಸಾಕು ಅಂತ ಹೇಳಿ ಜನ ಓಡ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ರಸ್ತೆಯಲ್ಲಿ ಇದ್ದಂತ ಆಟೋ, ಕ್ಯಾಬ್, ಬೈಕ್, ಬಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕಿಕೊಂಡಿತ್ತು. ಯಾಕಂತ ಹೇಳಿದ್ರೆ ಬೆಂಗಳೂರಿಂದ ಹೊರ ಹೋಗ್ತಾ ಇದ್ದಂತಹ ಜನ ರಸ್ತೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು. ಜನರಿಗೆ ಬುಕ್ ಮಾಡಿದ್ರೆ ಆಟೋಗಳು ಸಿಗ್ತಾ ಇರಲಿಲ್ಲ, ಕ್ಯಾಬ್ಗಳು ಸಿಗ್ತಾ ಇರಲಿಲ್ಲ. ಇನ್ನು ಬುಕ್ ಮಾಡಿದಂತಹ ಆಟೋ, ಕ್ಯಾಬ್ ಬಂದ್ರು ತಾವು ತಲುಪದೇ ಬೇಕಾದಂತಹ ನಿಲ್ದಾಣ ತಲುಪೋದಕ್ಕೆ 1 ರಿಂದ 2 ಅವರ್ ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಬೆಂಗಳೂರಿನ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿತ್ತು. ಇದರಿಂದಾಗಿ ಹೇಗಪ್ಪ ಮನೆ ಸೇರೋದು, ಹೇಗಪ್ಪ ನಾನು ಹೋಗ್ಬೇಕಾಗಿರೋ ಲೊಕೇಶನ್ಗೆ ಹೋಗೋದು ಅಂತ ಹೇಳಿ ಜನ ಭಯದಲ್ಲಿದ್ರು. ಆಗ ನೋಡಿ ಜನರಿಗೆ ನೆನಪಾಗಿದ್ದೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬೆಂಗಳೂರಿಗೆ ಸಂಚಾರ ದಟ್ಟಣೆಯನ್ನ ತಗ್ಗಿಸುವಂತಹ ಸಾಮರ್ಥ್ಯ ಇರುವಂತಹ ನಮ್ಮ ಮೆಟ್ರೋ. 15 ವರ್ಷಗಳಿಂದ ನಮ್ಮ ಮೆಟ್ರೋ ಬೆಂಗಳೂರಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದೆ. ಜನರಿಗೆ ಸುಲಭ ಸಂಚಾರಕ್ಕೆ, ಸಂಚಾರ ದಟ್ಟಣೆಯ ನಿವಾರಣೆಗೆ ಪರಿಹಾರ ಆಗಿರುವಂತಹ ನಮ್ಮ ಮೆಟ್ರೋ ಬೆಂಗಳೂರಿನ ಮೂಲೆ ಮೂಲೆಗಳಿಗೂ ಸಂಪರ್ಕ ಕಲ್ಪಿಸಿದೆ. ಬೆಂಗಳೂರಿನಿಂದ ಮೂಲೆ ಮೂಲೆಯಿಂದ ಜನ ಯಾವ ಜಾಗಕ್ಕೆ ಬೇಕಾದರೂ ಹೋಗುವಂತಹ ಫೆಸಿಲಿಟಿಗಳನ್ನ ಕಲ್ಪಿಸಿಕೊಟ್ಟಿದೆ. ಇಂತಹ ಸಂದಿಗ್ಧದ ಪರಿಸ್ಥಿತಿ ಬೆಂಗಳೂರಿನ ಜನರಿಗೆ ರಸ್ತೆಗಳು ರಶ್ ಆಗಿದೆ, BMTC ಬಸ್ಸುಗಳು ಫುಲ್ ಆಗಿದೆ. ಹೇಗೆ ಓಡಾಡೋದು ಅನ್ನೋದೇ ಭಯ ಶುರುವಾಗಿದೆ. ನಾನು ಹೋಗಿ ಒಂದು ಕ್ಷಣಕ್ಕೆ ನನ್ನ ಬಸ್ ಸಿಕ್ಕಿದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಮಾರ್ಚ್ 18ರ ರಾತ್ರಿ. ನಾನು ಊರಿಗೆ ಹೋಗ್ಲೇಬೇಕು, ಹಬ್ಬ ಸೆಲೆಬ್ರೇಟ್ ಮಾಡಲೇಬೇಕು, ಅಮ್ಮ ಕಾಯ್ತಾ ಇರ್ತಾರೆ, ತಂದೆ ವಾಚ್ ಮಾಡ್ತಾ ಇರ್ತಾರೆ ಅನ್ನುವಂತ ಖುಷಿ. ಒಂದು ಕಡೆಯಲ್ಲಿ ಊರಿಗೆ ಹೋಗುವ ಸಂತಸ, ಮತ್ತೊಂದು ಕಡೆಯಲ್ಲಿ ನಾನು ನನ್ನ ನಿಲ್ದಾಣ ಸೇರ್ತೀನ ಅನ್ನುವಂತ ಭಯ. ಆಗ ನೆನಪಾಗಿದ್ದೆ ನಮ್ಮ ಮೆಟ್ರೋ. ಜನ ಹತ್ತಿದ್ರು ನೋಡಿ, ಅಬ್ಬಬ್ಬಾ ಜನವೋ ಜನ. ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲೂ ಕೂಡ ಜನದಟ್ಟಣೆ ತುಂಬಿ ತುಳುಕ್ತಾ ಇತ್ತು. ರಾಶಿ ಜನ ನಮ್ಮ ಮೆಟ್ರೋಗಳತ್ತ ಮುಖ ಮಾಡಿದ್ರು. ಒಬ್ಬರಲ್ಲ, ಇಬ್ಬರಲ್ಲ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, ಬರೋಬ್ಬರಿ 10,93,000 ಜನ ನಮ್ಮ ಮೆಟ್ರೋವನ್ನ ಬಳಸಿದ್ರು. ಅದು ಮಾರ್ಚ್ 18ರಂದು ಒಂದೇ ದಿವಸಕ್ಕೆ ನಮ್ಮ ಮೆಟ್ರೋ ಭಾರಿ ಜನ ಪ್ರಯಾಣ ಮಾಡಿರುವಂತಹ ಇತಿಹಾಸದ ದಾಖಲೆಯನ್ನೇ ಬರೆದು ಬಿಟ್ಟಿದೆ. ಹೌದು, ನಮ್ಮ ಮೆಟ್ರೋದಲ್ಲಿ ಇಲ್ಲಿಯವರೆಗೂ ಅಬ್ಬಬ್ಬಾ ಅಂತ ಹೇಳಿದ್ರೆ 6 ರಿಂದ 8 ಲಕ್ಷ ಜನ ಓಡಾಡಿರ್ಬೋದು, ಅದು ಒಂದು ದಿವಸಕ್ಕೆ. ಆದ್ರೆ ಯುಗಾದಿ ಮತ್ತೆ ರಂಜಾನ್ ರಜೆಯಲ್ಲಿ ಜನ ಊರಿಗೆ ಹೊರಡೋ ತೌಕದಲ್ಲಿ
ಮೆಟ್ರೋವನ್ನ ಬಳಸುವ ಆತುರದಲ್ಲಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದು 10,93,000 ಜನ. ಅದರಲ್ಲಿ 4 ಲಕ್ಷ ಜನ ಸ್ಮಾರ್ಟ್ ಕಾರ್ಡ್ಗಳನ್ನ ಬಳಕೆ ಮಾಡಿದ್ರು ಅಂತ ಹೇಳಿದ್ರೆ ದಿನನಿತ್ಯ ಪ್ರಯಾಣವನ್ನ ಬೆಳೆಸುವಂತಹ ಪ್ರಯಾಣಿಕರು ಸ್ಮಾರ್ಟ್ ಕಾರ್ಡ್ಗಳನ್ನ ಬಳಸಿದ್ರು. ಅದರ ಜೊತೆಗೆ 1,48,000ಕ್ಕೂ ಹೆಚ್ಚು ಟೋಕನ್ಗಳ ವಿತರಣೆ ಆಗಿತ್ತು. ಯಾರು ರೆಗ್ಯುಲರ್ ಆಗಿ ಮೆಟ್ರೋ ಬಳಸೋದಿಲ್ವೋ ಅವರು ಬಂದು ಟೋಕನ್ ಅನ್ನ ಖರೀದಿ ಮಾಡ್ತಾರೆ. ಯಾವ ನಿಲ್ದಾಣದಿಂದ ಯಾವ ನಿಲ್ದಾಣಕ್ಕೆ ಹೋಗಬೇಕು ಅನ್ನುವಂತಹ ಟೋಕನ್ಗಳನ್ನ ಖರೀದಿ ಮಾಡ್ತಾರೆ. ಆ ರೀತಿಯಾದಂತಹ ಟೋಕನ್ಗಳಲ್ಲೇ 1,48,000ಕ್ಕೂ ಹೆಚ್ಚು ಜನ ಪ್ರಯಾಣವನ್ನ ಬೆಳೆಸಿದ್ರು. ಅದರ ಜೊತೆಗೆ ಅಪ್ಗ್ರೇಡ್ ಆಗಿರುವಂತಹ ನಮ್ಮ ಮೆಟ್ರೋಗಳಲ್ಲಿ UPI ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಒಂದು ಕಡೆಯಲ್ಲಿ ವಾಟ್ಸ್ಆಪ್ UPI ಆಗಿರಬಹುದು, ಮತ್ತೊಂದು ಕಡೆಯಲ್ಲಿ UPI ಸ್ಕ್ಯಾನರ್ಗಳಾಗಿರಬಹುದು. ಇದನ್ನ ಬಳಸಿ ಸುಮಾರು 1,27,000 ಜನ ಪ್ರಯಾಣವನ್ನ ಬೆಳೆಸಿದ್ದಾರೆ. ಒಟ್ಟಿನಲ್ಲಿ ಲಕ್ಷ ಆದಾಯಗಳು ನಮ್ಮ ಮೆಟ್ರೋದ ಮೂಲೆಗೆ ಬಂದು ತಲುಪಿದೆ. ಒಂದೇ ದಿವಸದ ರಾತ್ರಿಯಲ್ಲಿ 10,93,000 ಜನ ಹಬ್ಬಕ್ಕೆ ಊರಿಗೆ ಹೋಗೋ ಬರದಲ್ಲಿ ಮೆಟ್ರೋವನ್ನ ಹತ್ತಿದ್ದಾರೆ. ಒಂದು ಕಡೆಯಲ್ಲಿ ಕಿಕ್ಕಿರಿದು ನಿಂತಿರುವ ಮೆಜೆಸ್ಟಿಕ್, ಮತ್ತೊಂದು ಕಡೆಯಲ್ಲಿ ರಸ್ತೆಯಲ್ಲೇ ಸಂಚಾರ ದಟ್ಟಣೆ, ವಾಹನ ಮೂವ್ ಆಗೋದಕ್ಕೂ ಕಷ್ಟ, ಒಂದು ಜಾಗದಿಂದ ಒಂದು ಜಾಗಕ್ಕೆ ತಲುಪೋದೇ ಹಿಂಸೆ. ಅಂತಹ ಸಂದರ್ಭದಲ್ಲಿ ಸುಲಭವಾಗಿ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣಕ್ಕೆ ಹೋಗೋದಕ್ಕೆ ಸಹಾಯಕವಾಗಿದ್ದೆ ನಮ್ಮ ಮೆಟ್ರೋ. ಈ ನಿಟ್ಟಿನಲ್ಲಿ ಜನ ಮೆಟ್ರೋ ಮೊರೆ ಬಂದಿದ್ರು. ಮೆಟ್ರೋ ನಿಲ್ದಾಣಗಳು ಕೂಡ ರಶ್ ಆಗಿತ್ತು. ಒಂದು ಟ್ರೈನ್ ಹೋಗಬೇಕಾದ್ರೆ ಅಬ್ಬಬ್ಬಾ ಒಳಗೆ ಹೋಗೋದಕ್ಕೂ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಆದ್ರೂ ಕೂಡ ಜನ ಮೆಟ್ರೋವನ್ನ ಪ್ರಯಾಣ ಬೆಳೆಸಿದ್ರು. ಅದರಂತೆ ಮೆಟ್ರೋ ಸಿಬ್ಬಂದಿ ಕೂಡ ಎಷ್ಟೇ ಯಾವ ನಿಲ್ದಾಣ ಎಷ್ಟೇ ರಶ್ ಆದ್ರೂ ಕೂಡ ಅದನ್ನ ಸರಿಯಾದ ವ್ಯವಸ್ಥೆಯಲ್ಲಿ ಹೋಗುವಂತೆ ಮತ್ತೆ ಯಾವುದೇ ರೀತಿಯಾದಂತಹ ಜನಸಾಮಾನ್ಯರಿಗೆ ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಹೆಚ್ಚುವರಿ ಮೆಟ್ರೋಗಳು ಇಲ್ಲದೆ ಹೋದ್ರೂ ಕೂಡ ಜನ ಇರುವಂತಹ ಮೆಟ್ರೋಗಳಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಓಡಾಟವನ್ನ ನಡೆಸಿದ್ರು. ಒಂದು ದಿವಸದಲ್ಲೇ 10,93,000 ಜನ ಓಡಾಡಿರುವಂತಹ ಒಂದು ದಾಖಲೆಯನ್ನ ನಮ್ಮ ಮೆಟ್ರೋ ಸೃಷ್ಟಿ ಮಾಡಿದೆ. ಇದರೊಂದಿಗೆ ಸುಮಾರು 90 ಲಕ್ಷದಷ್ಟು ಆದಾಯವನ್ನ ಕೂಡ ತನ್ನ ಬೊಕ್ಕಸಕ್ಕೆ ಸೇರಿಕೊಂಡಿದೆ. ಪ್ರತಿನಿತ್ಯ ಮೆಟ್ರೋ ಬಳಸುವವರು ಕೂಡ ಆ ದಿನ ಮೆಟ್ರೋವನ್ನ ಬಳಸಿದ್ರು ಅಂತ ಹೇಳಿದ್ರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋರು, ಮನೆಯಿಂದ ಬೇರೆ ಕಡೆಗೆ ಹೋಗೋರು ಕೂಡ ಮೆಟ್ರೋವನ್ನ ಬಳಸಿದ್ರು. ಆದ್ರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೆಟ್ರೋ ಪರಿಚಯವಾಗಿ 15 ವರ್ಷಗಳಾಗ್ತಾ ಇದೆ. 15 ವರ್ಷಗಳು ಆದ ಬಳಿಕ ಈ ರೀತಿಯಾದಂತಹ ಜನದಟ್ಟಣೆ ಮೆಟ್ರೋಗಳಲ್ಲಿ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾದ್ರೆ ಮೆಟ್ರೋಗಳಲ್ಲಿ ಪ್ರಮುಖವಾಗಿ ಈ ಜನದಟ್ಟಣೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ನಮ್ಮ ಮೆಟ್ರೋ ಸುಲಭ ಮತ್ತೆ ವೇಗದ ಸಂಚಾರ. ಇದರಿಂದಾಗಿ ಜನ ಮೆಟ್ರೋಗಳತ್ತ ಒಲವು ಜಾಸ್ತಿ. ಸಂಚಾರ ದಟ್ಟಣೆ ಇರುವಂತಹ ಸಂದರ್ಭಗಳಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಜನರಿಗೆ ನರಕ ಯಾತ್ರೆ. ಮತ್ತೊಂದು ಕಡೆಯಲ್ಲಿ ಎಲ್ಲಾ ಕಡೆಯಲ್ಲೂ ವಾಹನಗಳು ರಶ್ ಆಗಿರುತ್ತೆ. ಎಲ್ಲಾ ಸಿಗ್ನಲ್ಗಳಲ್ಲೂ ಕೂಡ ವಾಹನಗಳು ನಿಂತಲ್ಲೇ ನಿಂತಿರುತ್ತೆ, ಸಿಗ್ನಲ್ ಜಾಮ್ ಆಗಿರುತ್ತೆ. ಇದರಿಂದಾಗಿ ತಾವು ತಲುಪಬೇಕಾದಂತಹ ಸ್ಥಾನವನ್ನ ತಲುಪೋದಕ್ಕೆ ಪ್ರಯಾಣಿಕರು ಪರದಾಡಬೇಕಾಗತ್ತೆ. ಆದ್ರೆ ಇದ್ಯಾವುದರ ಚಿಂತೆ ಇಲ್ಲದೆ ಕೂಡ ಪ್ರಯಾಣವನ್ನ ಬೆಳೆಸೋದಕ್ಕೆ ನಮ್ಮ ಮೆಟ್ರೋ ಅತಿ ಸುಲಭ ಮತ್ತೆ ಸರಳ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಟಿಕೆಟ್ ಪಡೆದುಕೊಂಡು ಮೆಟ್ರೋ ಒಳಗೆ ಹೋದ್ರೆ ಸಾಕು, ತಾನು ಇಳಿಬೇಕಾದಂತಹ ನಿಲ್ದಾಣದಲ್ಲಿ ಇಳಿದ್ರೆ ಸಾಕು, ತಾನು ತಲುಪಬೇಕಾದ ಜಾಗವನ್ನ ಅತಿ ಕಡಿಮೆ ಸಮಯದಲ್ಲಿ ತಲುಪಬಹುದು. ಉದಾಹರಣೆಗೆ ಒಬ್ಬ ವ್ಯಕ್ತಿ ನಾಗಸಂದ್ರದಿಂದ ತನ್ನ ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಬರಬೇಕು ಅಂತ ಹೇಳಿದ್ರೆ ಆತ ರಸ್ತೆ ಮೂಲಕವಾಗಿ ಮಾರ್ಚ್ 18ನೇ ತಾರೀಕು ರಾತ್ರಿ ಏನಾದ್ರೂ ಬಂದಿದ್ರೆ ಆತನಿಗೆ ಅಬ್ಬಬ್ಬಾ ಅಂತ ಹೇಳಿದ್ರು 2 ಗಂಟೆಯಿಂದ 2.5 ಗಂಟೆ ಸಮಯ ಸಿಗ್ತಿತ್ತು. ಅಷ್ಟು ಟ್ರಾಫಿಕ್ ಜಾಮ್ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿತ್ತು. ಆದ್ರೆ ಮೆಟ್ರೋ ಮೂಲಕ ಬಂದ್ರೆ ಆತನಿಗೆ ಕೇವಲ 30 ನಿಮಿಷದಲ್ಲಿ ತನ್ನ ನಿಲ್ದಾಣವನ್ನ ತಲುಪುವಂತಹ ಸಾಮರ್ಥ್ಯ ನಮ್ಮ ಮೆಟ್ರೋಗಿತ್ತು. ಹೀಗಾಗಿ 10,93,000 ಜನ ಅವತ್ತು ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ನಮ್ಮ ಮೆಟ್ರೋವನ್ನ. ಇನ್ನು ಮೆಟ್ರೋಗೆ ಆದಾಯಗಳು ದಿನನಿತ್ಯ ಹರಿದು ಬರ್ತಾನೆ ಇರುತ್ತೆ. ಆದ್ರೆ 15 ವರ್ಷಗಳ ಬಳಿಕ ಈ ರೀತಿಯಾದಂತಹ ಆದಾಯ ಹರಿದು ಬಂದಿರುವಂತದ್ದು. ಇನ್ನು ಹಬ್ಬ ರಜದ ಸಂದರ್ಭಗಳಲ್ಲಿ ಈ ರೀತಿಯಾದ ಸಂಚಾರ ದಟ್ಟಣೆ ಇದ್ದೇ ಇರುತ್ತೆ. ಸುಮಾರು 6 ಲಕ್ಷದಿಂದ 8 ಲಕ್ಷ ಜನ ಮೆಟ್ರೋವನ್ನ ಬಳಸ್ತಾರೆ. ಆದ್ರೆ ಇದೇ ಮೊದಲ ಬಾರಿಗೆ ಎಲ್ಲಾ ದಾಖಲೆಗಳನ್ನ ಪುಡಿ ಮಾಡಿ ನಮ್ಮ ಮೆಟ್ರೋ 10 ಲಕ್ಷ ಜನರನ್ನ ಒಂದೇ ದಿವಸದಲ್ಲಿ ಪ್ರಯಾಣಿಸಿದಂತಹ ದಾಖಲೆಯನ್ನ ಬಾಚಿಕೊಂಡಿದೆ. ಇದರೊಂದಿಗೆ ಲಕ್ಷ ರೂಪಾಯಿ ಆದಾಯ ಕೂಡ ನಮ್ಮ ಮೆಟ್ರೋದ ಬೊಕ್ಕಸವನ್ನ ಸೇರಿ ಭದ್ರವಾಗಿದೆ. ಇದರಿಂದಾಗಿ ಮುಂದಿನ ಹಂತವಾಗಿ ಮೆಟ್ರೋ ಅಭಿವೃದ್ಧಿಗಳು, ಮೆಟ್ರೋ ಹಳಿಗಳ ವ್ಯವಸ್ಥೆ, ಮೆಟ್ರೋ ಸಂಪರ್ಕದ ವಿಸ್ತರಣೆ, ಈ ರೀತಿಯಾಗಿ ಮೆಟ್ರೋದ ಕಾಮಗಾರಿ ಕೆಲಸಗಳೇನಿದೆ ಅವುಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಮ್ಮ ಮೆಟ್ರೋಗೆ ಹೆಲ್ಪ್ಫುಲ್ ಆಗಿದೆ. ಒಂದು ಹಂತದಲ್ಲಿ ಮೆಟ್ರೋದಲ್ಲಿ ಪ್ರಯಾಣಿಕರು ಹೆಚ್ಚಾಗಿ ದಾಖಲೆ ನಡೆಸಿದ್ರೆ ಮತ್ತೊಂದು ಹಂತದಲ್ಲಿ ನಮ್ಮ ಮೆಟ್ರೋ ಮಾತ್ರ ಹಳ್ಳಿಗಳ ವಿಸ್ತರಿಸೋದಕ್ಕೆ ಪ್ಲಾನ್ ಮಾಡಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.